ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. The institute's culture of nurturing talent is also reflected in the accomplishments of its alumni, who include leaders in every sphere of life, such as education, entrepreneurship, industry, administrative services, journalism, literature, and sports. I am told that BIT has recently expanded beyond its traditional area, offering courses now in quantitative economics and data science, humanities, and animation and multimedia. Technology and humanities are really complementary, and bringing them together under one roof also realizes the vision behind the National Education Policy. Ladies and gentlemen, ours is the age of technology. New advances in the field of information technology, for example, have changed the way we live. What was unthinkable till yesterday has become reality today. There are very few inventions that change the world around us the way mobile telephone has changed it. It is gladdening to note that these advances have become accessible for most people in the society. The gaps in digital access are getting reduced very fast. A downside of this trend has been an explosion in cyber crimes, but these are also being countered with a rise in awareness. The coming years are going to be even more dramatic, with far-reaching advances expected, particularly in artificial intelligence and machine learning. As AI rapidly transforms economies, the government of India has been quick in responding to the emerging scenario. ಕ್ಯಾಂಡಲ್ ಮಾರ್ಚ್ ಆಗುತ್ತೆ. ದಿನಾಂಕ 14 ಫೆಬ್ರವರಿ 2019 ವೀರ ಯೋಧರ ಆತ್ಮಕ್ಕೆ ಚಿರಶಾಂತಿಯನ್ನು ಕಲ್ಪಿಸು. ನಾವು ಯಾವತ್ತೂ ಸ್ಮರಿಸೋಣ ಅವರಿಗೆ. ಯಾಕಂದ್ರೆ ದೇಶಕ್ಕಾಗಿ ಬಲಿದಾನ ಮಾಡಿದಂತ ನಾವೇನಾದ್ರೂ ನಮ್ಮ ಮನೆಯಲ್ಲಿ ಯಾವ್ದಾದ್ರು ರೋಗ ಅಥವಾ ಇನ್ಯಾವುದರಿಂದ ನಾವು ತೀರಿಕೊಂಡಂತ ಸಂದರ್ಭದಲ್ಲಿ ನಮ್ಮ ಒಂದಿನ ನೆನೆಸಿ ಮರೆತು ಬಿಡ್ತಾರೆ. ಆದ್ರೆ ದೇಶಕ್ಕಾಗಿ ತಮ್ಮ ಬಲಿದಾನವನ್ನ ಗೈದಂತ ಈ ಸೈನಿಕರಿಗೆ ನಾವು ಸುಮಾರು ಇವತ್ತು ಕಾರ್ಗಿಲ್ ಆಗಿರ್ಬೋದು, ಇವತ್ತು ಪುಲ್ವಾಮಾ ಆಗಿರ್ಬೋದು, ಇಂಥವುಗಳನ್ನ ನೆನೆಸ್ತೀವಲ್ಲ, ಅದಕ್ಕೆ ಅವರಿಗೆ ಅವರ ತ್ಯಾಗ ನಮಗೆ ಇನ್ನೂ ಯಾವತ್ತು ನೆನಪಿಗೆ ಬರುವಂಥದ್ದು. ಅವರ ಈ ಒಂದು ತ್ಯಾಗವನ್ನು ನಾವು ದೇಶದಾದ್ಯಂತ ಚಿರಋಣಿಯಿಂದ ಅವರನ್ನ ನೆನೆಸೋಣ ಅಂತ. 40 ಜನ ವೃದ್ಧೆಯಾಗಿ ತೀರ್ಕೊಂಡಂತ ಯೋಧರಿಗೆ ಇವತ್ತು ಅವರ ಕುಟುಂಬಕ್ಕೆ ಉಂಟಾನ ಹೇಳಂತ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಈ ದೇಶದಲ್ಲಿ. ಇವತ್ತು ಯಾರಾದ್ರೂ ಮರಣ ಹೊಂದುತ್ತಾರಂದ್ರೆ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಸೈನಿಕರು ಮತ್ತೆ ರೈತರು ಮಾತ್ರ ಇವತ್ತು ಸಾಯ್ತಾ ಇದ್ವಿ. ದೇಶಕ್ಕೋಸ್ಕರ ದುಡ್ತಾ ಇದ್ವಿ. ಈ ದೇಶದಲ್ಲಿ 2 ವರ್ಗ ಮಾತ್ರ ದೇಶಕ್ಕೋಸ್ಕರ ದುಡ್ತಾ ಇದ್ವಿ. ಇಲ್ಲಿ ಅನ್ನಕ್ಕೋಸ್ಕರ ರೈತರು ಹೋರಾಟ ಮಾಡ್ತಾ ಇದ್ವಿ. ಈ ದೇಶಕ್ಕೋಸ್ಕರ ಏನು ಸೈನಿಕರು ಹೋರಾಟ ಮಾಡ್ತಾರೆ. ಈ
ದಿನವನ್ನು ಕರಾಳ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ ಭಾರತದಲ್ಲಿ. ಮತ್ತು ಅದೇ ತರಹ 6 ವರ್ಷಗಳಾದ ಇವತ್ತಿಗೆ ನೋಡಿ 40 ಜನ ವೀರ ಯೋಧರು ಮರಣವನ್ನು ಅಪ್ಪಿದ್ದಾರೆ. ಹುತಾತ್ಮರಾದ ಮೇಲೆ ಪ್ರತಿ ವರ್ಷ ಅವರನ್ನು ನಾವು ನೆನೆಸ್ತಾ ಇದ್ದೀವಿ. ಯಾಕೆಂದ್ರೆ ಅವರು ಚಿರಾಯುವಾಗಿ ಉಳಿಬೇಕು. ಆ 40 ಜನ ಚಿರಾಯುವಾಗಿ ಉಳಿಬೇಕು ಅಂದ್ರೆ ಎಷ್ಟೇ ವರ್ಷಗಳಾದ್ರೂ ಅವರ ಆಚರಣೆ ಮಾಡ್ತಕ್ಕ ಮುಖಾಂತರ ಅವರ ಜನ್ಮಕ್ಕೆ ಶಾಂತಿಯನ್ನು ಕಾಪಾಡಬೇಕೆಂಬ ಒಂದು ಉದ್ದೇಶಕ್ಕಾಗಿ ನಾವು ನಮ್ಮ ದೇಶದ ಮತ್ತು ಎಲ್ಲರ ಕಡೆಯಿಂದಲೂ ನಮ್ಮ ಸೇನೆಯ ಕಡೆಯಿಂದಲೂ ನಾವು ಫೆಬ್ರವರಿ 14ರಂದು ನಾವು ಕರಾಳ ದಿನವನ್ನು ಆಚರಿಸ್ತಾ ಇದ್ದೇವೆ. ಎಲ್ಲರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಈ ದಿನ ನಾವು ಯಾರು ಕೂಡ ಪ್ರೇಮಿಗಳ ದಿನಾಚರಣೆ ಮಾಡಬಾರ್ದು, ಕರಾಳ ದಿನಾಚರಣೆಯನ್ನು ಮಾಡಬೇಕು. ನಾನು ಯುವತಿಯರಲ್ಲಿ ಇಷ್ಟೇ ನಾನು ಕೈ ಮುಗಿ ಕೇಳ್ಕೊತೀವಿ. ಯಾಕಂದ್ರೆ ಈ ದಿನ ನಾವು 40 ಜನ ಯೋಧರನ್ನು ಕಳ್ಕೊಂಡಿದ್ದೀವಿ. ಎಷ್ಟು ಜನ? 40 ಜನ. ನಮ್ಮ ಮನೇಲಿ ಒಂದು ಜೀವ ಹೋದ್ರೆ ನಾವು ಎಷ್ಟು ನೋವು ಪಡ್ತೀವಿ. ಆದ್ರೆ ನಮ್ಮ ದೇಶ 40 ಜನ ಸೈನಿಕರಂದ್ರೆ ನಮ್ಮ ದೇಶದ ಹುಲಿಗಳಿದ್ದಂತೆ, ನಮ್ಮ ದೇಶದ ಮಾಣಿಕ್ಯಗಳನ್ನ ಕಳ್ಕೊಂಡಿದ್ದೀವಿ ನಾವು. ವಿಶೇಷ ಸೌಲಭ್ಯ ಜನರಿಗೆ ಅನುಕೂಲ ಆಗಲಿ, ಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಯಾರು ಇರ್ತಾರೆ, ಡಿಸೇಬಲ್ಡ್ ಪೀಪಲ್ ಯಾರು ಇರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಜಿಲ್ಲಾದ್ಯಂತ ನಾವು ಒಂದು ಹೊಸ ಪ್ರಯತ್ನವಾಗಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಸುಮಾರು 59 PHCಗಳು, 4 CHCಗಳು, 3 ನಮ್ಮ ಕ್ಲಿನಿಕ್ಗಳು, 2 UPHCಗಳು ಮತ್ತು 2 ತಾಲೂಕು ಹಾಸ್ಪಿಟಲ್ಗಳಲ್ಲಿ ಪ್ರತಿ ಬುಧವಾರ ಉಚಿತವಾಗಿ ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಉಚಿತವಾಗಿ ಯಾರು ಬೇಕಾದರೂ ಬಂದು ಫಾಸ್ಟಿಂಗ್ ಬ್ಲಡ್ ಶುಗರ್, ಏನು ಡಯಾಬಿಟಿಸ್ಗೆ ನಾವು ಚೆಕ್ ಮಾಡ್ತೀವಿ, ಫಾಸ್ಟಿಂಗ್ ಬ್ಲಡ್ ಶುಗರ್ ಟೆಸ್ಟ್ನ ಮಾಡಿಸ್ಕೋಬೋದು. ಇದು ಇಡೀ ರಾಜ್ಯದಲ್ಲಿ ಮೊದಲನೇದಾಗಿ ಚಾಮರಾಜನಗರ ಜಿಲ್ಲೆಯಿಂದ ನಮ್ಮ ಕಾನ್ಸೆಪ್ಟ್, ನಮ್ಮ ಇತಿಮಿತಿಗಳಲ್ಲಿ ನಾವು ಇದನ್ನು ಮಾಡ್ತಾ ಇರೋವಂಥದ್ದು. ಹಾಗಾಗಿ ಈ ಕಾರ್ಯಕ್ರಮ ನಮ್ಮಿಂದ ಸಕ್ಸಸ್ ಆದಮೇಲೆ ಇದನ್ನು ರಾಜ್ಯಾದ್ಯಂತನೂ ವಿಸ್ತರಣೆ ಮಾಡೋವಂಥ ಸಾಧ್ಯತೆ ಇರುತ್ತೆ. ಒಂದು ನಮಗೆ 24 ಗಂಟೆ ಎಲ್ಲಿ ಲ್ಯಾಬ್ ಫೆಸಿಲಿಟಿ ಇದೆ ಅಲ್ಲಿ ಇದನ್ನು ಮಾಡಿಬಿಡ್ಬೋದು. ಅದು ಇಲ್ಲದೆ ಇರೋ ಕಡೆ ಇದನ್ನು ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ನಾವು ಒಂದು ಪ್ರತಿ ಬುಧವಾರ ಇದಕ್ಕೆ ಡೆಸಿಗ್ನೇಟ್ ಮಾಡಿ ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೆ ಇದಕ್ಕೆ ಅಂತಲೇ ಒಂದು ಎಲ್ಲ ಟೀಮು ನಿಯೋಜನೆ ಮಾಡಿ ಆ ಕೆಲಸಗಳನ್ನ ಮಾಡೋಕ್ಕೆ ಇದನ್ನು ಮುಂದುವರಿಸುವ ಇದನ್ನು ಚಾಲನೆ ಮಾಡಿದ್ದೀವಿ. ಒಂದು ಇನಿಷಿಯೇಷನ್ ತಗೊಂಡು ಪ್ರತಿ ಬುಧವಾರ ಉಚಿತವಾಗಿ 7ರಿಂದ 11ರವರೆಗೆ ಈ ಡಯಾಬಿಟಿಸ್ ಕ್ಲಿನಿಕನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದು ಪ್ರತಿ ಬುಧವಾರ ನಡೀತದೆ, ಆಮೇಲೆ ಉಚಿತವಾಗಿರ್ತದೆ. ಇದರ ಪ್ರಯೋಜನವನ್ನು ಹಿರಿಯ ನಾಗರಿಕರಿಗೆ ಅನುಕೂಲ ಆಗುತ್ತೆ ಅಂದರೆ, ಆಮೇಲೆ ಬಡವರಿಗೆ ಅನುಕೂಲ ಆಗುತ್ತೆ. ಇದು ಕರ್ನಾಟಕದಲ್ಲೇ ನಗರದಲ್ಲಿ ನಡೀತಾ ಇರೋದ್ರಿಂದ ಇದು ಹೊಸ ಪ್ರಯೋಗ. ಇದು ಕರ್ನಾಟಕದಲ್ಲಿ ಒಂದು ಮಾದರಿಯಾಗಲಿ ಅಂತ ಇಲ್ಲಿ ಮಾಡ್ತಾ ಇದ್ದಾರೆ ಡಾಕ್ಟರ್ಗಳೆಲ್ಲರೂ. ಪ್ರತಿಯೊಬ್ಬ ಪೇಷೆಂಟ್ಗಳು ಶುಗರ್ ಇರೋರು ಪ್ರತಿ ಬುಧವಾರ ಇಲ್ಲಿ ಬಂದು ತೋರಿಸ್ಕೊಂಡು ಒಂದು ತಪಾಸಣೆ ಶಿಬಿರವನ್ನು ಮಾಡಿಸ್ಕೊಳ್ಬೇಕು. ಎಲ್ಲ ಪ್ರತಿಯೊಬ್ಬರಿಗೂ ಬೇರೆ ಪ್ರೈವೇಟ್ಗೆ ಹೋದಾಗ ಸುಮಾರು ದುಡ್ಡುಗಳು ಖರ್ಚಾಗುತ್ತೆ. ಈ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಲ್ಲರಿಗೂ ಅನುಕೂಲವಾಗಿ ಬಡವ್ರಿಗೆ ಅತಿ ಮುಖ್ಯವಾಗಿ ಇಲ್ಲಿ ಅನುಕೂಲ ಆಗುತ್ತೆ. ಎಲ್ಲರೂ ಬಂದು ಇಲ್ಲಿ ತೋರಿಸ್ಕೋಬೇಕು. ಪ್ರತಿ ಬುಧವಾರ ಪ್ರತಿಯೊಬ್ಬ ಪೇಷೆಂಟ್ಗಳು ಶುಗರ್ ಇರೋರು ಎಲ್ಲರೂ ತೋರಿಸ್ಕೊಂಡು ಅವರ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ತಾರೆ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾಯಿರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.